ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, KS ಎಕ್ಸಾಮ್ ಕಾಲ್ ಆಗಿದೆ. ಕೇವಲ ಇರತಕ್ಕಂಥದ್ದು 105 ದಿನಗಳಷ್ಟೇ ಪ್ರಿಲಿಮ್ಸ್ಗೆ. ಈ 105 ದಿನಗಳನ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಟೈಮ್ ಟೇಬಲ್ ಅನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಆನ್ಲೈನ್ ನ ಒಂದು 8,000 ವಿದ್ಯಾರ್ಥಿಗಳು ಫಾಲೋ ಮಾಡಬಹುದು. ಅದರ ಜೊತೆಗೆ ನಮ್ಮ ಮೆಂಟರ್ಶಿಪ್ ನ ವಿದ್ಯಾರ್ಥಿಗಳು ಕೂಡ ಫಾಲೋ ಮಾಡ್ತಾ ಹೋಗ್ಬೋದು. ಸೊ ನಾನು ನಮ್ಮ ಮೆಂಟರ್ಶಿಪ್ ಮತ್ತೆ ಆನ್ಲೈನ್ ತರಗತಿಗೆ ವಿದ್ಯಾರ್ಥಿಗಳಿಗೆ ಏನ್ ಟೈಮ್ ಟೇಬಲ್ ಕೊಡ್ತಾ ಇದ್ದೀನಲ್ವಾ, ಇದನ್ನ ಕರ್ನಾಟಕದ ಯಾವುದೇ ಭಾಗದ ವಿದ್ಯಾರ್ಥಿಗಳು ಕೂಡ ಇದನ್ನ ಫಾಲೋ ಮಾಡ್ತಾ ಹೋಗ್ಬೋದು. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತೂ ಆಗತ್ತೆ. ಸೊ ಜಸ್ಟ್ ಟೈಮ್ ಟೇಬಲ್ ಅನ್ನ ನೋಡೋಣ. ಟೈಮ್ ಟೇಬಲ್ ಅಲ್ಲಿ 3 ಹಂತವನ್ನ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಹಂತ 50 ಡೇಸ್, ಸೆಕೆಂಡ್ ಫೇಸ್ 37 ಡೇಸ್, ಮೂರನೇ ಹಂತ 14 ದಿನಗಳು. ಸೊ ಅಷ್ಟು ದಿನದ ಟೈಮ್ ಟೇಬಲ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ನಿಮ್ಗೆ ಎವ್ರಿ ಡೇ ಏನೇನು ಓದ್ಬೇಕು ಅಂತಕ್ಕಂತಹ ಟೈಮ್ ಟೇಬಲ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನ ನೀವು ಜೆರಾಕ್ಸ್ ತೆಗೆಸ್ಕೋಬಹುದು. ನೋಡಿ, ಇದು ಫಸ್ಟ್ ಹಂತ, ಇದು ಎರಡನೇ ಹಂತ. ಸೊ ನೆಕ್ಸ್ಟ್ ಥರ್ಡ್ ಫೇಸ್, ಇದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಜೆರಾಕ್ಸ್ ಕೂಡ ತಾವು ತೆಗೆಸ್ಕೋಬಹುದು. ಇನ್ ಕೇಸ್ ಯಾರಿಗಾದ್ರೂ ಸೊ ನಾವು ಮೆಂಟರ್ಶಿಪ್ ಜಾಯ್ನ್ ಆಗ್ತೀವಿ ಸರ್ ಅಂತಕ್ಕಂಥವ್ರು ಮೆಂಟರ್ಶಿಪ್ ವಿತ್ ಕ್ಲಾಸ್ ಅನ್ನು ಕೂಡ ತಾವು ಜಾಯ್ನ್ ಆಗ್ಬೋದು. ಸೊ ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಒಂದ್ಸರ್ತಿ ತಮಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಪ್ರಶ್ನೆಗಳನ್ನ ಕೊನೆಯಲ್ಲಿ ನಾನು ತೆಗೆದುಕೋತೀನಿ. ನಾನೇನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ, ಪ್ರಿಲಿಮ್ಸ್ ಸಿಲೆಬಸ್ ಅನ್ನ ನೋಡ್ತಾ ಹೋಗೋಣ, ಅಥವಾ ಪ್ರಿಲಿಮ್ಸ್ ನ ಯಾವ್ಯಾವರಲ್ಲಿ ಎಷ್ಟೆಷ್ಟು ವೈಟೇಜ್ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಆಕ್ಚುಲಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಮಾಡಿದ್ದೀನಿ. 1 hour ವಿಡಿಯೋ ಇದೆ KS ಪ್ರಿಲಿಮ್ಸ್ ಒಂದು ಅನಾಲಿಸಿಸ್, ಅದನ್ನ ನೋಡ್ತಾ ಬನ್ನಿ. ಬಟ್ ಇಲ್ಲಿ ಈ ಟೈಮ್ ಟೇಬಲ್ಗೆ ತಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡೋ ಉದ್ದೇಶದಿಂದ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಪೇಪರ್ 1 100 ಕ್ವಶನ್, ಪೇಪರ್ 2 100 ಕ್ವಶನ್, ಟೋಟಲ್ 200 ಕ್ವಶನ್ಸ್. ಸೊ ಏನು 200 ಪ್ರಶ್ನೆಗಳಿರ್ತಾವಲ್ವಾ. ಸೊ ಈ 200 ಪ್ರಶ್ನೆಗಳಲ್ಲಿ 400 ಅಂಕಗಳು, ಎಲ್ಲಾ ಪ್ರಶ್ನೆಗಳು ಕೂಡ 2 ಅಂಕ, 400 ಅಂಕಗಳು ಮಿನಿಮಮ್. ತಾವು ಈ ವರ್ಷ ನೀವು ಕ್ವಾಲಿಫೈ ಆಗಬೇಕು ಅಂದ್ರೆ 200+ ತಮ್ಮ ಟಾರ್ಗೆಟ್ ಇರಬೇಕು. 210+ ತಮ್ಮ ಟಾರ್ಗೆಟ್ ಇರಬೇಕು. ಸೊ ನೆಕ್ಸ್ಟ್ ಈ 200 ಕ್ವಶನ್ಸ್ ಏನಿರುತ್ತೆ, ಇದು ಸ್ಟೇಟ್ ಕರೆಂಟ್ ಅಫೇರ್ಸ್ 40 ಅಂಡ್ ಸೆಂಟ್ರಲ್ ಕರೆಂಟ್ ಅಫೇರ್ಸ್ ಅಂದ್ರೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಕರೆಂಟ್ ಅಫೇರ್ಸ್ 40. ಟೋಟಲ್ 80 ಕ್ವಶನ್ಸ್. ಟೋಟಲ್ 80 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇಂದನೇ ಬರುತ್ತೆ. ಈ 80 ಕ್ವಶನ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಮಿನಿಮಮ್ 40+ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಡಿಟೇಲ್ಡ್ ಸ್ಟಡಿ ಮಾಡಬೇಕು. ಇದು ನನ್ನ ಜವಾಬ್ದಾರಿ, ನಾನು ಮಾಡ್ಕೊಡ್ತೀನಿ, ಡೋಂಟ್ ವರಿ. 40 ಕ್ವಶನ್ಸ್. ಇನ್ ರಿಮೈನಿಂಗ್ 40 ಕ್ವಶನ್ಸ್ ಏನ್ ಮಾಡ್ಬೇಕು ಸರ್? ಅಟ್ಲೀಸ್ಟ್ 1 year ಕರೆಂಟ್ ಅಫೇರ್ಸ್, ಅಟ್ಲೀಸ್ಟ್ 1 year ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕಾಗತ್ತೆ. ಸೊ 80 ಕ್ವಶನ್. ಇನ್ ರಿಮೈನಿಂಗ್ 120 ಕ್ವಶನ್ ಏನಿದೆಯಲ್ವಾ, ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿ 30 ಕ್ವಶನ್, 60 ಮಾರ್ಕ್ಸ್ ಮೆಂಟಲ್ ಎಬಿಲಿಟಿ. ಆ ನಂತರ 30 ಕ್ವಶನ್ ಏನಾಯ್ತಲ್ವಾ, ಆ ನಂತರ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ 2 ಸಬ್ಜೆಕ್ಟ್ ಇಂದ 30 ಕ್ವಶನ್. ಅಲ್ಲಿಗೆ ಇದು 60 ಕ್ವಶನ್. 80 ಕ್ವಶನ್ ಕರೆಂಟ್ ಅಫೇರ್ಸ್, ಮೆಂಟಾಲಿಟಿ, ಸೈನ್ಸ್ ಅಂಡ್ ಟೆಕ್ ಅಂಡ್ ಎನ್ವೈರನ್ಮೆಂಟ್ ಅಲ್ಲಿ 60 ಕ್ವಶನ್ಸ್. ಇದು ಕ್ಲಾಸಲ್ಲಿ ಕವರ್ ಆಗಿದೆ, ಅಥವಾ ನೀವು ಬೇರೆ ಕ್ಲಾಸ್ ನೋಡಿದ್ರೆ ಅದರಲ್ಲಾದ್ರೂ ಓಕೆ. 60 ಕ್ವಶನ್. ಅಲ್ಲಿಗೆ ಎಷ್ಟಾಯ್ತು? 140 ಕ್ವಶನ್ ಆಯ್ತು. ರಿಮೈನಿಂಗ್ 60 ಕ್ವಶನ್ ಏನಿದೆ, ರಿಮೈನಿಂಗ್ 60 ಕ್ವಶನ್ ಅದು ನಿಮ್ಮ ಹ್ಯುಮ್ಯಾನಿಟೀಸ್ ಅಂದ್ರೆ ಜಿಯೋಗ್ರಫಿ, ಹಿಸ್ಟರಿ, ಜಿಯೋಗ್ರಫಿ, ಇತಿಹಾಸ, ಅದರ ಜೊತೆಯಲ್ಲಿ ಈ ಎಕನಾಮಿ, ಕಾನ್ಸ್ಟಿಟ್ಯೂಷನ್, ಇದರಿಂದ ಸೇರಿ 60 ಕ್ವಶನ್. ಅಲ್ಲಿಗೆ 60, 60, 80, 200 ಕ್ವಶನ್. ಇದು ತಮಗೆ ಗೊತ್ತಿದೆ. ಇದನ್ನ ಆಕ್ಚುಲ್ ಆಗಿ ಇನ್ನೂ ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ. ಜಿಯೋಗ್ರಫಿ ಮೋರ್ ದೆನ್ 27 ಕ್ವಶನ್ ಕೇಳಿದ್ದಾರೆ ಒಂದೇ ಸಬ್ಜೆಕ್ಟ್ ಅಲ್ಲಿ. ಅದು ನಾನು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ನೋಡಿ, KS ಪ್ರಿಲಿಮ್ ಸಿಲೆಬಸ್ ಡಿಕೋಡ್ ಅಂತ ಹೇಳಿ. ಸೊ ಈಗ ಒಂದು ಅಂದಾಜು ತಮಗೆ ಸಿಕ್ಕಿದೆ ಯಾವ್ಯಾವ ಪ್ರಶ್ನೆಗಳು ಎಷ್ಟೆಷ್ಟು ಕೇಳಬಹುದು ಅಂತ ಹೇಳಿ. ಸೊ ಇದ್ರ ಪ್ರಕಾರ ನಾನು ಟೈಮ್ ಟೇಬಲ್ ಅನ್ನು ಮಾಡಿದ್ದೀನಿ. 3 ಪೇಜ್ ಅಲ್ಲಿ ಶುರು ಆಗ್ತಾ ಹೋಗುತ್ತೆ. ಆ ಟೈಮ್ ಟೇಬಲ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ದು ಆಲ್ರೆಡಿ ಫಸ್ಟ್ ಮೆಂಟರ್ಶಿಪ್ ಬ್ಯಾಚ್ ಶುರುವಾಗಿದೆ. ಅದರಲ್ಲಿ ತುಂಬಾ ಜನ ಅಡ್ಮಿಷನ್ ಕೊಟ್ಟಿರ್ಲಿಲ್ಲ, ಯಾಕೆಂದ್ರೆ ಲಾಸ್ಟ್ ಡೇಟ್ ಆದ್ಮೇಲೆ ಬಂದಿದ್ರು. ಸೊ ಈಗ ಹೊಸದಾಗಿ ಶುರುವಾಗ್ತಿರ್ತಕ್ಕಂತಹ ಮೆಂಟರ್ಶಿಪ್ ಇದು. ಸೊ ತಮ್ಗೇನಾದ್ರೂ ಓನ್ಲಿ ಮೆಂಟರ್ಶಿಪ್ ಮಾತ್ರ ಬೇಕು ಸರ್ ಅಂದ್ರೆ 1999 ಫೀಸ್ ಸ್ಟ್ರಕ್ಚರ್ ಇದು. ಇಲ್ಲ ಸರ್, ಇದು ನಾನು ಸಜೆಸ್ಟ್ ಮಾಡೋದು, ಇದನ್ನು ಸಜೆಸ್ಟ್ ಮಾಡಲ್ಲ ಯೂಶಲಿ, ಬಿಕಾಸ್ ವಿತ್ ಕೋರ್ಸ್ ತೆಗೆದುಕೊಂಡ್ರೆ ಬೆಸ್ಟ್. ಇಲ್ಲಿ ಎಲ್ಲವೂ ಕೂಡ ಕವರ್ ಆಗುತ್ತೆ. ಸೊ ಸರ್, ಮೆಂಟರ್ಶಿಪ್ ಜೊತೆ ನಿಮ್ ಕ್ಲಾಸು ಬೇಕು ಸರ್ ಕಂಪ್ಲೀಟ್ ಅಂತ ಅಂದ್ರೆ 2999. ಸರ್ ಅದ್ರ ಜೊತೆ ಕ್ಲಾಸು ಬೇಕು, ಮೆಂಟರ್ಶಿಪ್ ಬೇಕು, ಟೆಸ್ಟ್ ಕಿಟ್ ನಿಮ್ಮ ಮನೆಗೆ ಕಳಿಸ್ತೀವಿ. ಟೆಸ್ಟ್ ಕಿಟ್ ಅದರಲ್ಲಿ ಕೂಡ
7 ಸಬ್ಜೆಕ್ಟ್ ವೈಸು, 7 ಫುಲ್ ಲೆಂತ್ ಕರೆಂಟ್ ಅಫೇರ್ಸ್ 1 ಇಯರ್ ಕವರ್ ಆಗಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಪತ್ರಿಕೆ. ಅದಾದ ನಂತರ ನಿಮಗೆ ಸುಮಾರು 25 ಆನ್ಲೈನ್ ಟೆಸ್ಟ್ ಫ್ರೀ. ಇದು ಆಫ್ಲೈನ್ ನಿಮ್ಮ ಮನೆಗೆ ಕಳಿಸ್ತಕ್ಕಂಥದ್ದು ಒಂದು 14 ಟೆಸ್ಟ್ ಅನ್ನ ಕಳಿಸ್ಕೊಡ್ತೀವಿ. ಮತ್ತೆ ಆನ್ಲೈನ್ 25 ಟೆಸ್ಟ್ ಫ್ರೀ ಇರುತ್ತೆ. ಸೊ 3699. ಸರ್ ಇದಕ್ಕೆ ಯಾವ ರೀತಿ ಸರ್ ಜಾಯಿನ್ ಆಗೋದು? ನೋಡಿ, 31ನೇ ತಾರೀಕು ನಿನ್ನೆಯಿಂದ ಅಡ್ಮಿಷನ್ ಶುರುವಾಗಿರ್ತಕ್ಕಂಥದ್ದು. ಲಾಸ್ಟ್ ಡೇಟು 4/8/2026. ಲಾಸ್ಟ್ ಡೇಟ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ನಾವು ತೆಗೆದುಕೊಳ್ಳಲ್ಲ ಅಡ್ಮಿಷನ್ ಅನ್ನ. ಹೇಗೆ ಸರ್ ತೆಗೆದುಕೊಳ್ಳೋದು ಅಂದ್ರೆ 70261327 ವಾಟ್ಸಪ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ತುಂಬ ಬ್ಯುಸಿ ಇದ್ದಾರೆ, ಬೇರೆ ಬೇರೆ ಕೆಲಸಗಳಲ್ಲಿ ನಮ್ಮ ಟೀಮು. ಆನಂತರ ನಿಮಗೆ ರಿಪ್ಲೈನ ಕೊಡ್ತಾರೆ. 1 hour 2 hour ಆಗ್ಬೋದು, ತಡೆ ಆಗ್ಬೋದು. ಅಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಎಲ್ಲವನ್ನು ತೆಗೆದುಕೊತಾರೆ. ಅವ್ರ ಕೋರ್ಸ್ ಎಲ್ಲ ಆಕ್ಟಿವೇಟ್ ಮಾಡಿ ಕೊಡ್ತಾರೆ, ಡೋಂಟ್ ವರಿ. ಈಗ ಬರೋಣ 3 ಪೇಜ್. ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ನಾನು ಮಾಡ್ತೀನಿ ಕೊನೆಯಲ್ಲಿ. 3 ಹಂತದ ಪ್ರಿಪ್ರೇಷನ್ ಒಂದ್ಸತಿ ಕಂಪ್ಲೀಟ್ ಆಗಿ 3 ಹಂತ ಯಾವ್ಯಾವ್ದಿದೆ ಅಂತಕ್ಕಂಥದ್ದನ್ನ ನೋಡೋಣ. ಆ ನಂತರ ನಿಮಗೆ ಟೈಮ್ ಟೇಬಲ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಸರ್ ಮೆಂಟರ್ಶಿಪ್ ಅಂದ್ರೆ ಏನು ಸರ್? ಸಿಂಪಲ್, ಯಾವ ಸಬ್ಜೆಕ್ಟು ಪ್ರತಿದಿನ ಹೆಂಗ್ ಓದಬೇಕು, ನಿಮ್ಗೇನು ಇದು ಟೈಮ್ ಟೇಬಲ್ ಕೊಡ್ತಾ ಇದೀನಲ್ವಾ, ಇದೇ ಟೈಮ್ ಟೇಬಲ್ ಪ್ರಕಾರ ಹೋಗುತ್ತೆ. ಎವ್ರಿ ಡೇ ಯಾವ್ಯಾವ ಟಾಪಿಕ್ ಓದಬೇಕು, ಯಾವ್ಯಾವ ಕ್ಲಾಸ್ ಕೇಳಬೇಕು, ನಮ್ಮದೇ ಕ್ಲಾಸ್ ರೆಡಿ ಇದೆ. ಸೊ ಅದರಲ್ಲಿ ಯಾವ್ಯಾವ ಕ್ಲಾಸನ್ನು ಕೇಳಬೇಕು. ಒಂದು 80% ನಮ್ಮ ತರಗತಿ ನಮ್ಮ ನೋಟ್ಸ್ ಅಲ್ಲಿ ಕವರ್ ಆಗುತ್ತೆ. ಇನ್ನು 20% ಕರೆಂಟ್ ಅಫೇರ್ಸ್ ನೀವು ಮ್ಯಾಗಝಿನ್ ತೆಗೆದುಕೋಬೇಕು. ಅದನ್ನ ನಾನು ಯಾವ್ದು ಅಂತ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಒಂದು, ಮತ್ತೆ ಅದರಲ್ಲಿ ಏನೇನು ಓದಬೇಕು ಅಂತಕ್ಕಂಥದ್ದು ಕೂಡ ಸಜೆಷನ್ ಮಾಡ್ತೀನಿ. 2, ಮತ್ತೆ 3ನೇದು ಎಕನಾಮಿಕ್ ಸರ್ವೆ ಬಜೆಟ್ ನನ್ನ ಜವಾಬ್ದಾರಿ. 40 ಕ್ವಶನ್ಸ್ ನನ್ನ ಜವಾಬ್ದಾರಿ ಅದು. ಸೊ ಆನಂತರ ರಿಮೈನಿಂಗ್ ಎಲ್ಲ ಕ್ಲಾಸಸ್ ಅಲ್ಲಿ ಕವರ್ ಆಗಿರುತ್ತೆ. ಸೊ ಈ ಟೈಮ್ ಟೇಬಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಫಸ್ಟ್ ಪೇಜ್ ಮೊದಲನೇ ಹಂತವನ್ನ ನೋಡೋಣ. ನೋಡಿ, ಮೊದಲನೇ ಹಂತದಲ್ಲಿ ನಾವು 100 ಪ್ರಶ್ನೆಗಳಿಗೆ ಪ್ರಿಪರೇಷನ್ ಅನ್ನ ಮಾಡ್ತೀವಿ. ಸೆಕೆಂಡ್ ಫೇಸ್ ಅಲ್ಲಿ 100 ಪ್ರಶ್ನೆಗಳಿಗೆ ಪ್ರಿಪರೇಷನ್ ಅನ್ನ ಮಾಡ್ತೀವಿ. ಥರ್ಡ್ ಫೇಸ್ ಅಲ್ಲಿ PYQ ಮತ್ತೆ ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಫೇಸ್ ಮೊದಲನೇ ಅಂತ, ಇಲ್ಲಿ ಕಂಪ್ಲೀಟ್ ಸ್ಟೂಡೆಂಟ್ ಏನು ಎನಿ ಟೈಮ್ ನಾವು ಓದ್ತಾ ಇದ್ದೀವಿ ಸರ್ ಅಂತಕ್ಕಂಥ ಸ್ಟೂಡೆಂಟ್ಸ್ ಏನಿರ್ತೀರಾ ಡೆಡಿಕೇಟಿವ್ ಆಗಿ, ಅವರು ಮಿನಿಮಮ್ 7 hours GSE ಕೊಡಬೇಕು. ಇನ್ನ 1 hour ಕರೆಂಟ್ ಅಫೇರ್ಸ್ ಕೊಡಬೇಕು. ಫುಲ್ ಟೈಮ್ ಸ್ಟೂಡೆಂಟ್. ಇಲ್ಲ ಸರ್ ನಾನು ಕೆಲಸ ಮಾಡ್ಕೊಂಡು ಓದ್ತಿದ್ದೀನಿ ಸರ್ ಅಂದ್ರೆ ತಾವು ಕೂಡ ಮಿನಿಮಮ್ 5 hour GSE ಕೊಡಬೇಕು, 1 hour ಕರೆಂಟ್ ಅಫೇರ್ಸ್ ಕೊಡಬೇಕು ಎವ್ರಿ ಡೇ. ಅಲ್ಲಿಗೆ ಕೆಲಸಕ್ಕೆ ಹೋಗೋರು ಮಿನಿಮಮ್ 6 hour, ಮ್ಯಾಕ್ಸಿಮಮ್ 8 hour ವರೆಗೂ ಮೂವ್ ಮಾಡಬೇಕು. ಫುಲ್ ಟೈಮ್ ಸ್ಟೂಡೆಂಟ್ಸು ಮಿನಿಮಮ್ 7 hour GS, 1 hour ಕರೆಂಟ್ ಅಫೇರ್ಸ್, ಅಲ್ಲಿಗೆ 8 hour, ಮ್ಯಾಕ್ಸಿಮಮ್ ಮೋರ್ ದೆನ್ 10 hours ತಾವು ಓದಬೇಕಾಗತ್ತೆ. ಸೊ ಈಗ ಫಸ್ಟ್ ಬರೋಣ ಪೊಲಿಟಿ. ಮೊದಲನೇ ಹಂತದಲ್ಲಿ ಪೊಲಿಟಿ 13 ದಿನ ಟಾರ್ಗೆಟ್ ಇರುತ್ತೆ. 13 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು. ಅಗೈನ್ 1 ದಿನ ಟೆಸ್ಟ್ ಇರುತ್ತೆ. 1 ದಿನ ಟೆಸ್ಟಲ್ಲಿ ಏನೇನು ತಪ್ಪು ಮಾಡಿದಿರೋ ಅಂತಕ್ಕಂಥದ್ದು ಇರುತ್ತೆ. ಸೊ ಟೋಟಲ್ ಎಷ್ಟು ದಿನ? 15 ದಿನ ಇರುತ್ತೆ. ಯಾವುದು? ಪೊಲಿಟಿ. ಸೊ ಪೊಲಿಟಿ ಎಕನಾಮಿಯಿಂದ ಸೇರಿ ನಾವು ಮಿನಿಮಮ್ 30 ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 30 ಕ್ವಶನ್ಸ್. ಸೊ ಎಕನಾಮಿ ಎಷ್ಟು? 8 ಡೇಸ್ ಇರುತ್ತೆ. ಎವ್ರಿ ಡೇ ಏನೇನು ಓದಬೇಕು ಅಂತ ಕೊಡ್ತೀನಿ, ಕ್ಲಾಸ್ ಕೂಡ ಕೊಡ್ತೀನಿ. ನೆಕ್ಸ್ಟ್ 8 days, 1 day ಟೆಸ್ಟು, 1 day ಟೆಸ್ಟಲ್ಲಿ ಏನೇನು ತಪ್ಪು ಮಾಡಿದ್ದೀವಿ ರಿವಿಷನ್. ಟೋಟಲ್ 10 days. ಅಲ್ಲಿಗೆ ಎಷ್ಟಾಯ್ತು ರೀ? 25 days ಆಯಿತು. ಪೊಲಿಟಿ ಆ್ಯಂಡ್ ಎಕನಾಮಿ ಕಂಪ್ಲೀಟ್. ಅಲ್ಲಿಗೆ ಎಷ್ಟು ಕ್ವಶನ್ಸು? 30 ಕ್ವಶನ್ಸ್. ನಮ್ಮ ಟಾರ್ಗೆಟ್ ಮಿನಿಮಮ್ ನಾವು 30 ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಎನ್ವೈರನ್ಮೆಂಟು ಸಿಲೆಬಸ್ ಕಡಿಮೆ ಇದೆ, ಬಟ್ ಕೇಸಲ್ಲಿ ಇದರ ಪ್ರಮಾಣ ಅಂದರೆ ವೆಯ್ಟೇಜ್ ಜಾಸ್ತಿ ಇರ್ತಕ್ಕಂಥದ್ದು. ಎನ್ವೈರನ್ಮೆಂಟ್ಗೆ 6 days ಸಾಕು. ನಾನೇ ಕ್ಲಾಸಸ್ ಆನ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. 6 days ಪ್ಲಸ್ 1 day ಟೆಸ್ಟ್, 1 day ರಿವಿಷನ್, ಅಲ್ಲಿಗೆ 8 days. ಎನ್ವೈರನ್ಮೆಂಟು ಸೈನ್ಸ್ ಎರಡೂ ಸೇರಿ ಎಷ್ಟು ಕ್ವಶನ್ ಹೇಳಿ? 30 ಕ್ವಶನ್. ಎನ್ವೈರನ್ಮೆಂಟು ಮತ್ತು ಸೈನ್ಸ್ ಎರಡೂ ಸೇರಿ ಎಷ್ಟು? 30 ಕ್ವಶನ್ಸ್. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅದು ಇದರಲ್ಲಿ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಟೆಕ್ನಾಲಜಿ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ 13 ದಿನಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ, 1 ದಿನ ಟೆಸ್ಟು, 1 ದಿನ ರಿವಿಷನ್, ಟೋಟಲ್ 15. ಅಲ್ಲಿಗೆ ನಾವು ಎಷ್ಟು ರೆಡಿ ಆದ್ವಿ? ಈಗ 30 ಕ್ವಶನ್ಸ್ ಪ್ಲಸ್ 30 ಕ್ವಶನ್ಸ್ 60 ಕ್ವಶನ್ ರೆಡಿ ಆದ್ವಿ. ಎವ್ರಿ ಡೇ 1 hour ಕರೆಂಟ್ ಅಫೇರ್ಸ್ ಓದಬೇಕು. ಏನು ಓದಬೇಕು, ಯಾವ್ದು ಓದಬೇಕು ನಾನು ಹೇಳ್ತೀನಿ. ಸೊ ಇಲ್ಲಿ ಒಂದು 40 ಕ್ವಶನ್ ಕರೆಂಟ್ ಅಫೇರ್ಸ್ಗೆ ರೆಡಿ ಆಗ್ತೀವಿ ನಾವು. ಅಲ್ಲಿ ಟೋಟಲ್ 100 ಕ್ವಶನ್ಗೆ ರೆಡಿ ಆಗೋದು ಫಸ್ಟ್ ಪೇಜ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಪೇಜ್, ಎರಡನೇ ಹಂತಕ್ಕೆ ಬಂದ್ರೆ ಇಲ್ಲಿ ತಾವು ಓದ್ತಕ್ಕಂಥ ಒಂದು ಇದು ಚೇಂಜ್ ಆಗುತ್ತೆ. ಏನು ಸರ್ ಅಂದ್ರೆ ಏನು
ಕಂಪ್ಲೀಟ್ ಸ್ಟೂಡೆಂಟ್ 8 ಅವರ್ ಅಲ್ಲಿ ಓದ್ತಾ ಇದ್ರಲ್ಲ, ಅದರಲ್ಲಿ 7 ಅವರ್ GS ಓದ್ತಾ ಇದ್ರಲ್ವಾ. ಇಲ್ಲಿ ಸ್ಟೂಡೆಂಟ್ಸ್ ಏನಿರ್ತೀರಾ, ಫುಲ್ ಟೈಮ್ ಸ್ಟೂಡೆಂಟ್ಸು 6 ಅವರ್ GS ಓದ್ತೀರಾ ಸೆಕೆಂಡ್ ಫೇಸ್ ಅಲ್ಲಿ. ಇಲ್ಲಿ 37 ದಿನ ಇರುತ್ತೆ ಎರಡನೇ ಅಂತ. ನೆಕ್ಸ್ಟ್ 1 ಅವರ್ ಕರೆಂಟ್ ಅಫೇರ್ಸ್, 1 ಅವರ್ ಮೆಂಟಲ್ ಎಬಿಲಿಟಿ, ಅಲ್ಲಿಗೆ ಮಿನಿಮಮ್ 8 ಅವರ್. ಇದನ್ನ ದಾಟಿ ಸರ್ ನಾನು 10 ಅವರ್ ಓದ್ತೀನಿ, ವೆರಿ ಗುಡ್. ಅದೇ ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರ್ಯಾರಿದ್ದಾರೆ ಅವರು ಸರ್ ಸೈನ್ಸ್ ಅಂಡ್ ನಾನೇ ಮಾಡಿದ್ದೀನಿ. ವರ್ಕಿಂಗ್ ಪ್ರೊಫೆಷನಲ್ ಯಾರ್ಯಾರಿದ್ದಾರೆ ಅವರು ಮಿನಿಮಮ್ 4 ಅವರ್ GS, 1 ಅವರ್ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಸೊ 4 + 1 ಅವರ್ 5 ಅವರ್, ದೆನ್ 1 ಅವರ್ ಮೆಂಟಲ್ ಎಬಿಲಿಟಿ. ಅಲ್ಲಿಗೆ ವರ್ಕಿಂಗ್ ಪ್ರೊಫೆಷನಲ್ ಅವರು 6 ಅವರ್ ಮಿನಿಮಮ್, ಇದು ಮ್ಯಾಕ್ಸಿಮಮ್ 8 ಅವರ್ ತಾವು ಮಾಡಲೇಬೇಕಾಗುತ್ತೆ. ಸೊ ಈಗ ಇಲ್ಲಿ ನಾವು ಜಿಯೋಗ್ರಫಿನ ಶುರು ಮಾಡ್ತೀವಿ. ಜಿಯೋಗ್ರಫಿ ನಾನು ಜಾಸ್ತಿ ಟೈಮ್ ಅನ್ನ ಕೊಟ್ಟಿದ್ದೀನಿ, ಬಿಕಾಸ್ ನೀವು ಲಾಸ್ಟ್ 2024 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರೆ ಮೋರ್ ದೆನ್ 27 ಕ್ವಶನ್ ಜಿಯೋಗ್ರಫಿಯಿಂದ ಕೇಳಿರೋದು. ಸೊ ಅದಕ್ಕೋಸ್ಕರ ಜಿಯೋಗ್ರಫಿಲಿ ಯೂಶಲಿ ಫಿಸಿಕಲ್ ಜಿಯೋಗ್ರಫಿ ತುಂಬಾ ಸ್ಟೂಡೆಂಟ್ ಸ್ಕಿಪ್ ಮಾಡ್ತಾರೆ, ಸ್ಕಿಪ್ ಮಾಡೋ ಆಗಿಲ್ಲ. ಫಿಸಿಕಲ್ ಜಿಯೋಗ್ರಫಿ 5 ದಿನ ಫಸ್ಟ್ ನಾನು ಫಿಸಿಕಲ್ ಜಿಯೋಗ್ರಫಿನ ಸ್ಟಾರ್ಟ್ ಮಾಡಿಸ್ತೀನಿ. ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನು ಕವರ್ ಮಾಡಿದ್ದೀನಿ. ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ 4 ಡೇಸ್ ಪ್ಲಸ್ 1 ದಿನ ರಿವಿಷನ್ಗೆ, ಇಂಡಿಯನ್ ಜಿಯೋಗ್ರಫಿಗೆ 7 ಡೇಸ್, ವರ್ಲ್ಡ್ ಜಿಯೋಗ್ರಫಿಗೆ 2 ಡೇಸ್. 2 ಡೇಸ್ ಯಾಕೆ ಸರ್ ವರ್ಲ್ಡ್ ಜಿಯೋಗ್ರಫಿಗೆ ಅಂದ್ರೆ ಯೂಶಲಿ ವರ್ಲ್ಡ್ ಜಿಯೋಗ್ರಫಿಯ ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಇಂದ ಬರ್ತವೆ. ಪ್ರತಿದಿನ 1 ಅವರ್ ಕರೆಂಟ್ ಅಫೇರ್ಸ್ ಓದಿಸ್ತಾ ಇದೀವಲ್ವೇ, ಮತ್ತೆ ಅಲ್ಲಿ ಜಾಸ್ತಿ ಕೊಡೋದು ಅಂತ 2 ಡೇಸ್ ಅಷ್ಟೇ ಕೊಟ್ಟಿದ್ದೀನಿ. ಟೋಟಲ್ ಓವರ್ ಆಲ್ ಜಿಯೋಗ್ರಫಿಗೆ 19 ದಿನ. ಈಚ್ ಅಂಡ್ ಎವ್ರಿ ಡೇ ಏನೇನು ಓದಬೇಕು ಅಂತಹ ಟಾರ್ಗೆಟ್ ಅನ್ನ ನಾನು ಮೆಂಟರ್ಶಿಪ್ ಗ್ರೂಪ್ ಅಲ್ಲಿ ನಿಮಗೆ ಕೊಡ್ತೀನಿ. ಬೇರೆ ಸ್ಟೂಡೆಂಟ್ಸು ಇದನ್ನ ನೋಡ್ಕೊಂಡು ತಾವು ಒಂದು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ನಾನು ಕೊಡ್ತೀನಿ, ಪ್ಲಾನು ಕೂಡ ಕಂಪ್ಲೀಟ್ ಕೊಡ್ತೀನಿ, ಬಟ್ ಏನೇನು ಓದಬೇಕು ಅಂತೇಳಿ ತಾವು ನಿರ್ಧಾರ ಮಾಡಬೇಕು. ಬೇರೆ ಸ್ಟೂಡೆಂಟ್ಸ್, ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ನನ್ನ ಜವಾಬ್ದಾರಿ. ನೆಕ್ಸ್ಟ್ 1 ಡೇ ಟೆಸ್ಟ್, 1 ಡೇ ರಿವಿಷನ್, ಟೋಟಲ್ 21 ಡೇಸ್ ಯಾವುದು ನಿಮ್ಮ ಜಿಯೋಗ್ರಫಿ. ದೆನ್ ಹಿಸ್ಟರಿ ಕರ್ನಾಟಕ ಹಿಸ್ಟ್ರಿ 4 ಡೇಸ್, ಮಾಡರ್ನ್ ಹಿಸ್ಟ್ರಿ 5 ಡೇಸ್, ಏನ್ಷಿಯಂಟ್ ಅಂಡ್ ಮಿಡಿವಲ್ ಸೆಲೆಕ್ಟೆಡ್ ಚಾಪ್ಟರ್ 5 ಡೇಸ್. ಅಲ್ಲಿಗೆ ಎಷ್ಟಾಯಿತು? 5, 10, 14. ಹಿಸ್ಟ್ರಿಗೆ ಎಷ್ಟು? 14 ದಿನಗಳು, ಜೊತೆಗೆ 1 ದಿನ ಟೆಸ್ಟು, 1 ದಿನ ರಿವಿಷನ್, ಟೋಟಲ್ 16. ಅಲ್ಲಿಗೆ 2ರಿಂದ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೋರ್ ದೆನ್ 40 ಎಕ್ಸ್ಪೆಕ್ಟ್ ಮಾಡಬಹುದು, ಆದರೆ ನಾವು 30 ಹಾಕೊಂಡಿರೋಣ. ಅಕಾರ್ಡಿಂಗ್ ಟು ಸಿಲೆಬಸ್ 30 ಹಾಕೋಣ. 30 ಕ್ವಶನ್ಸ್. ದೆನ್ ಇದಾಯ್ತಲ್ವಾ? ಸೊ ಈಗ ಈ ಪೇಜ್ ಅಲ್ಲಿ ನಾವೇನೇನೋ ಅಧ್ಯಯನ ಮಾಡಿದೀವಿ, ಮೆಂಟಲ್ ಎಬಿಲಿಟಿ. ನಿಮ್ಮ ಎಕ್ಸಾಮ್ ವರ್ಗೂ ಕೂಡ 1 ಅವರ್ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಬೇಕು ಸೆಕೆಂಡ್ ಪೇಜ್ ಇಂದ. ಅಲ್ಲಿಗೆ ಮೆಂಟಲ್ ಎಬಿಲಿಟಿ ಎಷ್ಟು ಕ್ವಶನ್? 30 ಕ್ವಶನ್. ಅದ್ರ ಜೊತೆಗೆ ಇಲ್ಲಿ ನಾನೇ ಬಜೆಟ್ ಮಾಡ್ಕೊಡ್ತೀನಿ, ನಾನೇ ಎಕನಾಮಿಕ್ಸ್ ಸರ್ವೆ ಮೋರ್ ದೆನ್ 25 to 30 ಕ್ಲಾಸಸ್ ಆಗ್ಬೋದು. ಓಕೆನಾ? ಸೊ ಅದನ್ನ ನಾನೇ ಮಾಡ್ಕೊಡ್ತೀನಿ, ತುಂಬಾ ಈಸಿ ಇರುತ್ತೆ, ತಲೆಗೆ ಇಡ್ಸ್ಕೊಬೇಡಿ. ಇಲ್ಲಿ ಎಕನಾಮಿಕ್ಸ್ ಸರ್ವೆ ಬಜೆಟ್ ಅನ್ನ ನಾನು ತುಂಬಾ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ದೀನಿ. ಸ್ಟೂಡೆಂಟ್ಸ್ ಕೂಡ ಇದನ್ನ ಓದ್ತಾ ಇರ್ತಾರೆ. ಫ್ಯಾಕ್ಟ್ಸ್, KS ಲೆವೆಲ್ಗೆ ಫ್ಯಾಕ್ಟ್ಸ್ ಆಗಲ್ಲ, ಅನಾಲಿಟಿಕಲ್ ಬೇಕಾಗತ್ತೆ. ಸೊ ಅದನ್ನ ನಾನು ಮಾಡ್ಕೊಡ್ತೀನಿ. ಸೊ 140 ಕ್ವಶನ್ ಅದು. ಅಲ್ಲಿಗೆ ಇಲ್ಲಿ 100 ಕ್ವಶನ್ ನಾವು ನೋಡ್ಬೋದು. ಅಲ್ಲಿಗೆ ಫಸ್ಟ್ ಫೇಸ್ ಅಲ್ಲಿ 100 ಕ್ವಶನ್, ಸೆಕೆಂಡ್ ಫೇಸ್ ಅಲ್ಲಿ 100 ಕ್ವಶನ್ಗೆ ನಾವು ಪ್ರಿಪ್ರೇಷನ್ ಅನ್ನ ಮಾಡಿರ್ತೀವಿ. ಸೊ ಮೆಂಟಲ್ ಎಬಿಲಿಟಿ ಎವ್ರಿ ಡೇ 1 ಅವರ್ ಮಾಡಿರ್ತೀವಿ. ಸೊ 100 ಕ್ವಶನ್ಸ್. ಸೊ ಇದು 2ನೇ ಅಂತ. ಸರ್ 3ನೇ ಅಂತ ಯಾವ ರೀತಿ ಸರ್? 3rd ಫೇಸ್ ಅಲ್ಲಿ ಏನ್ ಮಾಡ್ತೀನಿ ಗೊತ್ತಾ? ಈಗ ಸಿಲೆಬಸ್ ಕವರ್ ಆಗಿದೆ, ನಾನು ಕ್ಲಾಸ್ ನೋಡಿರ್ತೀರಾ, ನಾನು ಮೆಂಟರ್ಶಿಪ್ ಅಲ್ಲಿ ಏನೇನು ನೋಡ್ಬೇಕು ಅಂತ ಹೇಳಿರ್ತೀನಿ, ಡೈಲಿ ಟಾರ್ಗೆಟ್ ಫಾಲೋ ಮಾಡಿರ್ತೀರಾ. 3rd ಫೇಸ್ ಅಲ್ಲಿ PYQ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ KS. ಫಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ 1 ದಿನ, ಪೊಲಿಟಿ 1 ದಿನ, ಎಕನಾಮಿ 1 ದಿನ, ಜಿಯೋಗ್ರಫಿ 1 ದಿನ, ಎನ್ವೈರನ್ಮೆಂಟ್ 1 ದಿನ, ಮೆಂಟಲ್ ಎಬಿಲಿಟಿ 1 ದಿನ, ಹಿಸ್ಟ್ರಿ 1 ದಿನ. ಇದಕ್ಕೆ PYQಗಳನ್ನ ನಾನು ಪ್ರೊವೈಡ್ ಮಾಡ್ತೀನಿ, ನಾನು ಕ್ವಶನ್ ಪೇಪರ್ ಪ್ರೊವೈಡ್ ಮಾಡ್ತೀನಿ. ಇಲ್ಲ ಅಂದ್ರೆ ಇಷ್ಟರಲ್ಲಿ ನಾನು ಯಾವ್ದಾದ್ರು ಬುಕ್ಸ್ ಬಂದಿದ್ರೆ ಆ ಬುಕ್ಸ್ ಆದ್ರೂ ನೀವು ಪರ್ಚೇಸ್ ಮಾಡ್ಬೋದು, ತೊಂದರೆ ಇಲ್ಲ, ಎನಿ ಒನ್. ಸೊ PYQ ಅಷ್ಟನ್ನು ಕೂಡ 7 ದಿನ ಕವರ್ ಮಾಡೋಣ. ಫಸ್ಟ್ 7 ಡೇಸ್ PYQ ಕವರ್ ಮಾಡೋಣ. ನೆಕ್ಸ್ಟ್ 7 ಡೇಸ್ ಏನಿರುತ್ತಲ್ವಾ, ಎವ್ರಿ ಡೇ ಒಂದೊಂದು ಫುಲ್ ಲೆಂತ್ ಟೆಸ್ಟ್ ವಿತ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿರೋರಿಗೆ ನಮ್ದೇ ಟೆಸ್ಟ್ ಇರುತ್ತೆ, ಫುಲ್ ಲೆಂತ್ ಟೆಸ್ಟ್. ಫಸ್ಟ್ ನಾವೇನ್ ಮಾಡಿರ್ತೀವಿ, ಫಸ್ಟ್ ಸೆಕೆಂಡ್ ಫೇಸ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಮಾಡಿರ್ತೀವಿ, ಟಾರ್ಗೆಟ್ ಕಂಪ್ಲೀಟ್ ಮಾಡಿರ್ತೀವಿ, ಕ್ಲಾಸ್ ಮುಗಿಸಿರ್ತೀವಿ, ಸಿಲೆಬಸ್ ಕವರ್ ಆಗಿರುತ್ತೆ. ಈ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ PYQs ಕವರ್ ಮಾಡ್ತೀವಿ ಎಲ್ಲ ಸಬ್ಜೆಕ್ಟ್. ನಂತರ 7 ಟೆಸ್ಟ್ ನಾವೇ ಕೊಡ್ತೀವಿ ವಿತ್ ಟೆಸ್ಟ್ ಕಿಟ್ ಅನ್ನ ತೆಗೆದುಕೊಂಡ್ರೆ. ಸೊ 7 ಫುಲ್ ಲೆಂತ್. ಸೊ ಇಲ್ಲಿ ನಾವು ಕಂಪ್ಲೀಟ್ ಆಗಿ ನಿಮ್ಮ
PYQ ಮತ್ತು ಟೆಸ್ಟಲ್ಲಿ ನಿಮ್ಮ ವೀಕ್ನೆಸ್ಸನ್ನು ಅನಾಲಿಸಿಸ್ ಮಾಡ್ತೀವಿ. ಇದು 3rd ಸ್ಟೇಜ್, 14 ಡೇಸ್. ಅಲ್ಲಿಗೆ 101 ದಿನಗಳ ಟೈಮ್ ಟೇಬಲ್ ಇದು, 101 ದಿನಗಳದ್ದು. ಈಗ ಟೈಮ್ ಟೇಬಲನ್ನು ನೋಡೋಣ. ಯಾರಿಗಾದ್ರೂ ಟೆಸ್ಟ್ ಕಿಟ್ ಬೇಕು ಅಂದರೆ KSದು ಅಥವಾ VAOದು ನಮ್ಮ ಆಪಲ್ಲೇ ಇದೆ, ಪ್ರೇಮ್ಸ್ ಕ್ಲಾಸಸ್ ಆಪಲ್ಲೇ ಇದೆ. ಇಲ್ಲ ನೀವು ಒಟ್ಟಿಗೆ ಮೆಂಟರ್ಶಿಪ್ ವಿತ್ ಟೆಸ್ಟ್ ಸೀರೀಸ್ ತೆಗೆದುಕೊಂಡ್ರೆ ನಾವೇ ಕೊಡ್ತೀವಿ ಅಂತ ತೊಂದರೆ ಇಲ್ಲ. ಬೇರೆಯವ್ರು ಬರೀ ಟೆಸ್ಟ್ ಸೀರೀಸ್ ಮಾತ್ರ ತೆಗೆದುಕೊತೀವಿ ಸರ್ ಅನ್ನೋರು ಪ್ರೇಮ್ಸ್ ಕ್ಲಾಸಸ್ ಆಪಲ್ಲಿ PC, PSI ಮತ್ತು KS, GS ಮಾತ್ರ ತಾವು ಜಾಯ್ನ್ ಆಗಿ, ಮನೆಗೆ ಟೆಸ್ಟ್ ಅಂತ ಇದೆ, ಜಾಯ್ನ್ ಆಗಿ 7026132710ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. 7026132710ಗೆ ತಮ್ಮ ವಿಳಾಸವನ್ನು, ಅಡ್ರೆಸ್ನ ವಾಟ್ಸಪ್ ಮಾಡಿದ್ರೆ ತಮ್ಮ ಮನೆಗೆ ಬರುತ್ತೆ. ಸೊ ಅದಿರಲಿ. ಈಗ ಫಸ್ಟ್ ಪೇಜಿಗೆ ಬರೋಣ. ಫಸ್ಟ್ ಪೇಜ್ ನಾವು ಯಾವ್ಯಾವ ಸಬ್ಜೆಕ್ಟ್ ಕವರ್ ಮಾಡಬೇಕು? ಪೊಲಿಟಿ, ಎಕಾನಮಿ, ಎನ್ವೈರನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, 1 hour ಕರೆಂಟ್ ಅಫೇರ್ಸ್. ಸೊ ಈಗ ಆಗಸ್ಟ್ 1ನೇ ತಾರೀಕು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಆಗಸ್ಟ್ 2, 3, ಆಗಸ್ಟ್ 4ನೇ ತಾರೀಕು ಲಾಸ್ಟ್ ಡೇಟ್ ಅಡ್ಮಿಷನ್ಗೆ. ಆಗಸ್ಟ್ 5 ಮೆಂಟರ್ಶಿಪ್ ಓರಿಯೆಂಟೇಷನ್ ಸೆಷನ್ ಇರುತ್ತೆ. ಅವತ್ತು ನೈಟ್ ಟಾರ್ಗೆಟನ್ನು ಕೊಡ್ತೀವಿ. ಆಗಸ್ಟ್ 6ರಿಂದ ನಿಮ್ಮ ಟಾರ್ಗೆಟ್ ಶುರು. ಆಗಸ್ಟ್ 6ನೇ ತಾರೀಕಿಂದ ನಿಮ್ಮ ಟಾರ್ಗೆಟ್ ಶುರು. VAOಗೆ ಕಮ್ಯುನಿಕೇಶನ್ ಬೇರೆ ಇರುತ್ತೆ, ವಿದ್ಯಾಶ್ರೀ ಮ್ಯಾಮ್. ಓಕೆ, ಆಗಸ್ಟ್ 6ನೇ ತಾರೀಕಿಂದ ನಿಮ್ಮ ಟಾರ್ಗೆಟ್ ಶುರು. 6, 7, 8, 9, 10ನೇ ತಾರೀಕು 11, 12, 13, 14, 15, 16, 17 ಮತ್ತು 18. 18ನೇ ತಾರೀಕಿನವರೆಗೂ ಕೂಡ ಆಗಸ್ಟ್ 6ರಿಂದ ಕಾನ್ಸ್ಟಿಟ್ಯೂಷನ್ ಅನ್ನ ತಾವು ಓದಿ. ಯಾರಾದ್ರೂ ತಾವು ಓದ್ತಕ್ಕಂಥವ್ರು ಅಂದ್ರೆ ಸೆಲ್ಫ್ ಸ್ಟಡಿ ಮಾಡ್ತಕ್ಕಂಥವ್ರು ಈ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿ. ನನ್ನ ಮೆಂಟರ್ಶಿಪ್ ಅವ್ರಿಗೆ ನಾನು ಇದನ್ನ ಫಾಲೋ ಮಾಡಿಸ್ತೀನಿ. ಸೊ 18ನೇ ತಾರೀಕಿನವರೆಗೂ ಅಂದ್ರೆ 13 ದಿನ ಪೊಲಿಟಿಗೆ, ಪ್ಲಸ್ 1 ದಿನ ರಿಸರ್ವ್ ಡೇ, 1 ದಿನ ರಿಸರ್ವ್ ಡೇ ಮತ್ತೆ 1 ದಿನ ಕಾನ್ಸ್ಟಿಟ್ಯೂಷನ್ ಟೆಸ್ಟ್. ಅಲ್ಲಿಗೆ 15 ದಿನಕ್ಕೆ ಕಂಪ್ಲೀಟ್ ಪೊಲಿಟಿ ಕಂಪ್ಲೀಟ್ ಆಗಿರುತ್ತೆ. ಒಂದು ಟೆಸ್ಟ್ ಅನ್ನು ಅಟೆಂಡ್ ಮಾಡ್ತೀರಾ 20ನೇ ತಾರೀಕು. ಅದನ್ನ ಅನಾಲಿಸಿಸ್ ಕೂಡ ಮಾಡಬೇಕು. ಹೇಗೆ ಮಾಡೋದು ನಾನು ಆಮೇಲೆ ಹೇಳ್ತೀನಿ. ನೆಕ್ಸ್ಟು 21ನೇ ತಾರೀಕಿಂದ ಎಕನಾಮಿ ಶುರುವಾಗುತ್ತೆ. 21, 22, 23, 24, 25, 26, 27, 28, 28ವರೆಗೆ ಎಕನಾಮಿ ಟಾರ್ಗೆಟ್. ಅದರಲ್ಲಿ ನಾನು ಯಾವ ಕ್ಲಾಸ್ ನೋಡಬೇಕು ಅಂತ ಹೇಳ್ತೀನಿ. ನಂತರ 29ನೇ ತಾರೀಕು ರಿಸರ್ವ್ ಡೇ, 30ನೇ ತಾರೀಕು ಎಕನಾಮಿ ಟೆಸ್ಟ್. ಇದನ್ನು ಪ್ರಿಂಟ್ ತೆಗೆದುಕೋಬೋದು. ನಾನು ಪ್ರಿಂಟನ್ನು ಕೂಡ ಯೂಟ್ಯೂಬಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಓಕೆನಾ? ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ಇರುತ್ತೆ, ಪ್ರಿಂಟ್ ತೆಗೆದುಕೊಡಿ. ಎಕನಾಮಿ 30th ಆಯ್ತಲ್ಲ. ಎನ್ವೈರನ್ಮೆಂಟ್ ಶುರು ಆಗುತ್ತೆ ಆಗಸ್ಟ್ 31. ಸೊ ಎನ್ವೈರನ್ಮೆಂಟ್ 1, 2, 3, 4, 5, 6 6 ದಿನ. ಅಲ್ಲಿಗೆ 5ನೇ ತಾರೀಕಿನವರೆಗೆ, ನಿಮ್ಮ ಸೆಪ್ಟೆಂಬರ್ 5ನೇ ತಾರೀಕಿನವರೆಗೆ ಎನ್ವೈರನ್ಮೆಂಟ್ ಟಾರ್ಗೆಟ್. ಸೊ ಅಷ್ಟರಲ್ಲಿ ನೀವು ಎನ್ವೈರನ್ಮೆಂಟನ್ನು ಮುಗಿಸಿರ್ತೀವಿ. ರಿಸರ್ವ್ ಡೇ 6ನೇ ತಾರೀಕು, 7ನೇ ತಾರೀಕು ಎನ್ವೈರನ್ಮೆಂಟ್ ಟೆಸ್ಟ್. ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಶುರುವಾಗ್ತಾ ಇದೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ತುಂಬ ಜಾಸ್ತಿ ಜನ ಬೇಕು. ಹಂಗಾಗಿ 8ನೇ ತಾರೀಕಿಂದ ಹಿಡಿದು 13, 14, 15, 16, 17, 18, 19, 20, 20ನೇ ತಾರೀಕಿನವರೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಆ ನಂತರ 21ನೇ ತಾರೀಕು ರಿಸರ್ವ್ ಡೇ. 22 ರಿಸರ್ವ್ ಡೇ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಏನಾದರೂ ಈ ಸಬ್ಜೆಕ್ಟಲ್ಲಿ ಮುಗಿಸ್ತಕ್ಕಂಥದ್ದು ಬಾಕಿ ಇದ್ದರೆ ಅದನ್ನು ಕವರ್ ಮಾಡ್ಕೊಳ್ಳಿ ಅಂತ ಅಷ್ಟೇ. 22 ಸೈನ್ಸ್ ಟೆಸ್ಟ್, 23ನೇ ತಾರೀಕು ಎಗೇನ್ ರಿಸರ್ವ್, 24ನೇ ತಾರೀಕು ಎಗೇನ್ ರಿಸರ್ವ್. 2 ಎಕ್ಸ್ಟ್ರಾ ರಿಸರ್ವ್ ಡೇ ಅನ್ನು ಕೊಟ್ಟಿದ್ದೀನಿ. ಯಾಕೆಂದರೆ 48 ದಿನಕ್ಕೆ ಕಂಪ್ಲೀಟ್ ಆಗುತ್ತೆ ಇಷ್ಟು ಟಾರ್ಗೆಟು. 2 days ಎಕ್ಸ್ಟ್ರಾವನ್ನು ರಿಸರ್ವ್ ಆಗಿ ಇಟ್ಟಿದ್ದೀವಿ. ಬಿಕಾಸ್ ಏನಾದರೂ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಆ 2 ದಿನನ ಯುಟಿಲೈಸ್ ಮಾಡ್ಕೊಂಡು ಮಾಡೋಣ ಅಂತೇಳಿ. ಅಲ್ಲಿಗೆ ಫಸ್ಟ್ ಫೇಸ್ 50 days ಕಂಪ್ಲೀಟೆಡ್. ಫಸ್ಟ್ ಫೇಸ್ 50 days ಕಂಪ್ಲೀಟೆಡ್. ಯಾವಾಗ? 20ನೇ ತಾರೀಕು, 24ನೇ ತಾರೀಕು ಸೆಪ್ಟೆಂಬರ್ಗೆ ಫಸ್ಟ್ ಫೇಸ್ ಕಂಪ್ಲೀಟ್ ಆಗುತ್ತೆ. 2ನೇ ಹಂತಕ್ಕೆ ಬಂದರೆ ಇಲ್ಲಿ ಜಿಯೋಗ್ರಫಿ 21 ದಿನ, ಮತ್ತು ಹಿಸ್ಟ್ರಿಯನ್ನು ಕವರ್ ಮಾಡ್ತೀವಿ 16 ದಿನ. ಜಸ್ಟ್ ಮೆಂಟಾಲಿಟಿ ಎವ್ರಿ ಡೇ 1 hour. ಸೊ ಈಗ ಸೆಕೆಂಡ್ ಫೇಸಿಗೆ ನಾವು ಬರೋಣ. ಸೆಕೆಂಡ್ ಫೇಸಿಗೆ ಬಂದರೆ 2ನೇ ಹಂತದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಾನು ಮೆಂಟಾಲಿಟಿ ಎವ್ರಿ ಡೇ 1 hour, ಕರೆಂಟ್ ಅಫೇರ್ಸ್ ಎವ್ರಿ ಡೇ 1 hour. ಮೊದಲನೇ ಹಂತದಲ್ಲಿ ಕರೆಂಟ್ ಅಫೇರ್ಸ್ ಎವ್ರಿ ಡೇ 1 hour ಇತ್ತು, ಬಟ್ ಮೆಂಟಾಲಿಟಿ ಇರಲಿಲ್ಲ. ಇಲ್ಲಿ ಮೆಂಟಾಲಿಟಿನೂ ಕೂಡ ತಾವು ಮಾಡಬೇಕಾಗುತ್ತೆ. ಕ್ಲಿಯರ್? ಸೊ ಸ್ಟಾರ್ಟ್ ಆಗ್ತಕ್ಕಂಥದ್ದು ಯಾವಾಗ? ಸೆಪ್ಟೆಂಬರ್ 25ನೇ ತಾರೀಕು. 24ನೇ ತಾರೀಕು ಸೆಪ್ಟೆಂಬರ್ ಇಲ್ಲಿ ಕಂಪ್ಲೀಟ್ ಆಯ್ತು ನೋಡಿ ಫಸ್ಟ್ ಡೇ. ಈಗ
ಸೆಪ್ಟೆಂಬರ್ 25ರಿಂದ ಕಂಟಿನ್ಯೂ. ಫಿಸಿಕಲ್ ಜಿಯೋಗ್ರಫಿ 5 days ಟೋಟಲ್, 29ನೇ ತಾರೀಕಿನವರೆಗೂ, 25ರಿಂದ 29. ಆ ನಂತರ ಕರ್ನಾಟಕ ಜಿಯೋಗ್ರಫಿ 30ನೇ ತಾರೀಕಿಂದ 30 ಅಕ್ಟೋಬರ್ 1, 2, 3. ಸೊ ಅಲ್ಲಿಗೆ 4 ದಿನ ಕರ್ನಾಟಕ ಜಿಯೋಗ್ರಫಿ. ಏನು ಓದಬೇಕು ನಾನು ಹೇಳ್ತೀನಿ, ನಾನೇ ಕ್ಲಾಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ರಿಸರ್ವ್ ಡೇ, ಒಂದಿನ ರಿಸರ್ವ್ ಡೇ. ಏನಾದರೂ ಬ್ಯಾಲೆನ್ಸ್ ಇದ್ದರೆ ಕರ್ನಾಟಕ ಜಿಯೋಗ್ರಫಿದು ಅದನ್ನು ರಿವಿಷನ್ ಮಾಡಬೇಕು. ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ 1, 2, 3, 4, 5, 6, 7 7 ದಿನ ಭಾರತದ ಭೂಗೋಳಶಾಸ್ತ್ರಕ್ಕೆ. ಅದಾದ ನಂತರ ವರ್ಲ್ಡ್ ಜಿಯೋಗ್ರಫಿ 2 days ಅಷ್ಟೇ ಕೊಟ್ಟಿದ್ದೀನಿ, ಬಿಕಾಸ್ ಇಲ್ಲಿ ಕರೆಂಟ್ ಅಫೇರ್ಸ್ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ಎವ್ರಿ ಡೇ ಕರೆಂಟ್ ಅಫೇರ್ಸ್ ಓದ್ತಾ ಇರ್ತೀವಲ್ಲ ಅಲ್ಲಿ. ನೆಕ್ಸ್ಟು ರಿಸರ್ವ್ ಡೇ ಒಂದಿನ. ಆ ನಂತರ ಜಿಯೋಗ್ರಫಿ ಟೆಸ್ಟ್ 15ನೇ ತಾರೀಕು ಜಿಯೋಗ್ರಫಿ ಟೆಸ್ಟ್. ಇಲ್ಲಿಗೆ ಜಿಯೋಗ್ರಫಿ ಕಂಪ್ಲೀಟ್. ದೆನ್ ಹಿಸ್ಟ್ರಿಗೆ ಬರ್ತೀವಿ. ಅದರಲ್ಲಿ ಕರ್ನಾಟಕ ಹಿಸ್ಟ್ರಿ ಮೋರ್ ದೆನ್ 7 ಕ್ವಶನ್ ಅನ್ನ ಕೇಳ್ತಾನೆ. 1, 2, 3, 4 4 ದಿನಕ್ಕೆ ಕರ್ನಾಟಕ ಹಿಸ್ಟ್ರಿ ಮುಗಿಯುತ್ತೆ. ನಮ್ಮ ಚೇತನ್ ಸರ್ ಒಂದು 12 ಅವರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈಸಿಯಾಗಿ ತಾವು ನೋಡ್ಬೋದು. ನೆಕ್ಸ್ಟು ಕರ್ನಾಟಕ ಜಿಯೋಗ್ರಫಿನೂ ಅಷ್ಟೇ ಒಂದು 10 ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ, 10 ಚಾಪ್ಟರ್. ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿ 20, 21, 22, 23, 24 ಟೋಟಲ್ 5 ದಿನ ಮಾಡರ್ನ್ ಹಿಸ್ಟ್ರಿ. 24ನೇ ತಾರೀಕು ಮಾಡರ್ನ್ ಹಿಸ್ಟ್ರಿ ಕವರ್ ಆಗುತ್ತೆ. 25ರಿಂದ ಏನ್ಷಿಯಂಟ್ ಮಿಡಿವಲ್ ಸೆಲೆಕ್ಟೆಡ್ ಚಾಪ್ಟರ್ಸ್, ಕಂಪ್ಲೀಟ್ ಅಲ್ಲ, ಸೆಲೆಕ್ಟೆಡ್ ಚಾಪ್ಟರ್ಸ್. 25, 26, 27, 28, 29 ಈ 5 ದಿನವೂ ಕೂಡ ಏನ್ಷಿಯಂಟ್ ಅಂಡ್ ಮಿಡಿವಲ್. ಸೊ ಅದಾದ ನಂತರ ಒಂದಿನ ರಿಸರ್ವ್ ಡೇ. ಏನಾದರೂ ಹಿಸ್ಟ್ರಿಲಿ ಬಾಕಿ ಇದ್ರೆ ಮುಗಿಸ್ಕೋಬೇಕು. ನೆಕ್ಸ್ಟು 31ನೇ ತಾರೀಕು ಹಿಸ್ಟರಿ ಟೆಸ್ಟ್. ದೆನ್ ಇಷ್ಟಕ್ಕೆ ಸೆಕೆಂಡ್ ಫೇಸ್ ಕಂಪ್ಲೀಟೆಡ್. ಇನ್ನು ಥರ್ಡ್ ಫೇಸಿಗೆ ಬರ್ತೀವಿ. ಎಕ್ಸಾಮ್ ಹತ್ರ ಇರುತ್ತೆ. ಸೊ ಆಗ ನಾವೇನು ಮಾಡಬೇಕು, ಎವ್ರಿ ಡೇ ಅಂದರೆ 7 ದಿನ PYQ. ಫಸ್ಟು 7 days PYQ, ದೆನ್ 7 days ಫುಲ್ ಲೆಂತ್ ಟೆಸ್ಟ್. ನೋಡಿ ಇದು ಪೊಲಿಟಿ ಟೆಸ್ಟ್ ಅಂತ ಇದೆಯಲ್ಲ, ಆಗ್ತಿದೆ ಇದು PYQ. ಪೊಲಿಟಿ PYQ ನವೆಂಬರ್ 1ನೇ ತಾರೀಕು. ಎಕನಾಮಿ PYQ ನವೆಂಬರ್ 7ನೇ ತಾರೀಕು. ನವೆಂಬರ್ 3 ಜಿಯೋಗ್ರಫಿ PYQ. ನವೆಂಬರ್ 4 ಎನ್ವೈರನ್ಮೆಂಟ್ PYQ. ನವೆಂಬರ್ 5 ಮೆಂಟಾಲಿಟಿ PYQ. ನವೆಂಬರ್ 6 ಹಿಸ್ಟರಿ PYQ. ನವೆಂಬರ್ 7 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ PYQ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ 7 days ಏನಿರುತ್ತಲ್ಲ, ಎವ್ರಿ ಡೇ ಫುಲ್ ಲೆಂತ್ ಟೆಸ್ಟ್ 1, ಫುಲ್ ಲೆಂತ್ ಟೆಸ್ಟ್ 2, ಫುಲ್ ಲೆಂತ್ ಟೆಸ್ಟ್ 3, ಫುಲ್ ಲೆಂತ್ ಟೆಸ್ಟ್ 4, ಫುಲ್ ಲೆಂತ್ ಟೆಸ್ಟ್ 5, 6, 7 ಟೋಟಲ್ 6, 7. ಸೊ ಈಗ ಎಕ್ಸಾಮ್ ಡೇ ಬರುತ್ತೆ 15ನೇ ತಾರೀಕು. ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಕ್ಲಿಯರ್? ಸೊ ಇದಿಷ್ಟು ಇದಿಷ್ಟು ನಿಮ್ಮ ಟೈಮ್ ಟೇಬಲನ್ನು ಪ್ರಿಂಟ್ ಹಾಕೊಳ್ಳಿ. ನಾನು ಪ್ರಿಂಟನ್ನು ಮಾಡ್ಕೊಳ್ತಕ್ಕಂಥದ್ದನ್ನ ಕೊಡ್ತೀನಿ. ಈಗ ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ. ಸರ್ ನಾನು ಈಗ ಆಲ್ರೆಡಿ VAO ಕೋರ್ಸ್ ತೆಗೆದುಕೊಂಡಿದ್ದೀನಿ. ಬೇರೆ ಕೋರ್ಸಿಂದ ತೆಗೆದುಕೊಳ್ಳಿ. VAO ಕೋರ್ಸ್ ತೆಗೆದುಕೊಂಡಿದ್ರಲ್ಲ, ಇಟ್ಸ್ ತೊಂದರೆ ಇಲ್ಲ. ಈಗ ತಾವು ಮೆಂಟರ್ಶಿಪ್ಗೆ ಜಾಯ್ನ್ ಆಗಿ, KS ಮೆಂಟರ್ಶಿಪ್ಗೆ. ಬಟ್ ಒಂದು ಥಿಂಗ್ ಮಾಡಿ, ನೀವು ಆಲ್ರೆಡಿ VAO ಮೆಂಟರ್ಶಿಪ್ಪಲ್ಲಿ ಇದ್ರೆ, ಸೊ ಆ ಟಾರ್ಗೆಟ್ ಹೆಂಗೆ ಕಂಪ್ಲೀಟ್ ಮಾಡ್ತೀರಾ, KS ಟಾರ್ಗೆಟ್ ಹೆಂಗೆ ಕಂಪ್ಲೀಟ್ ಮಾಡ್ತೀರಾ? ಸೊ ಬೆಸ್ಟು ನೀವು ಎರಡರಲ್ಲಿ ಒಂದನ್ನು ಚೂಸ್ ಮಾಡಿ ಮೆಂಟರ್ಶಿಪ್ ತೆಗೆದುಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಯಾವುದನ್ನು ನೀವು ಕಂಪ್ಲೀಟ್ ಮಾಡ್ತೀರಾ ನೋಡಿ. KS ನಾವು ಕಂಪ್ಲೀಟ್ ಮಾಡ್ತೀನಿ ಸರ್, ಇಷ್ಟು ಅವರ್ ನಾನು ನಿಮಗೆ KSಗೆ 8 hour ಕೊಡ್ತೀನಿ ಸರ್ ಅಂದರೆ ಮಾಡಿ. ವರ್ಕಿಂಗ್ ಪ್ರೊಫೆಷನಲ್ಸ್ ಮಿನಿಮಮ್ 6 hour ಕೊಡಬೇಕು. ಸರ್ ನಮಸ್ತೆ, ಸೈನ್ಸ್ ಅಂಡ್ ಟೆಕ್ ನೀವೇ ಮಾಡಿ, ನಾನೇ ಮಾಡ್ತೀನಿ, ಡೋಂಟ್ ವರಿ. ಸರ್ VAO KSಗೆ ಟೆಸ್ಟ್ ಕಿಟ್ ನೋಡಿ. VAOದವ್ರಿಗೂ ಕೂಡ ಆಪಲ್ಲಿ ಟೆಸ್ಟ್ ಕಿಟ್ ಇದೆ. ಅವ್ರಿಗೆ ಕಮ್ಯುನಿಕೇಶನ್ ಇನ್ಕ್ಲೂಡ್ ಆಗಿರುತ್ತೆ. ಸೊ KS ಅವ್ರಿಗೇನು ಕಮ್ಯುನಿಕೇಶನ್ ಬೇಡ, ಆಪಲ್ಲೇ ನೋಡ್ಬೋದು ತಾವು. VAO SDA FDAಗೆ ಸಬ್ಜೆಕ್ಟ್ ವೈಸ್ ಟೆಸ್ಟ್, ಫುಲ್ ಲೆಂತ್ ಟೆಸ್ಟ್ ಪ್ಲಸ್ ಕಮ್ಯುನಿಕೇಶನ್ ಟೆಸ್ಟ್, ಒಟ್ಟು 22 ಟೆಸ್ಟ್ ಇರುತ್ತೆ. ಒಂದು 800 ಪ್ಲಸ್ ಇದೆ ಅಮೌಂಟು. ಇದ್ರ ಜೊತೆಗೆ ಒಂದು 20 ಟೆಸ್ಟು ಫ್ರೀಯಾಗಿ ಆನ್ಲೈನಲ್ಲಿ ಕೊಡ್ತೀವಿ. ಇನ್ನು ಮಿಕ್ಕಿರತಕ್ಕಂಥದ್ದು ನಿಮ್ಮ ಮನೆಗೆ ಕಳಿಸ್ತೀವಿ. ಅದೇ KS ಅವ್ರಿಗಾದ್ರೆ 14 ಟೆಸ್ಟ್ ಸಬ್ಜೆಕ್ಟ್ ವೈಸು ಮತ್ತು ಫುಲ್ ಲೆಂತ್. ಇದ್ರ ಜೊತೆಗೆ ಒಂದು 20 ಟೆಸ್ಟ್ ಆನ್ಲೈನ್ ಫ್ರೀ. ಅಲ್ಲಿಗೆ ಒಟ್ಟು ಎಷ್ಟಾಗುತ್ತೆ? 14, 25 ಹೆಚ್ಚು ಕಮ್ಮಿ 30-40 ಟೆಸ್ಟ್ ಆಗುತ್ತೆ. ಅದೊಂದು 700 ರೂಪಾಯಿ ಏನೋ ಇದೆ ನೋಡಿ. ಏನೋ ಡೌಟ್ ಇದೆಯಾ? ಇನ್ನು ಪ್ರಿಂಟನ್ನು ತೆಗೆದುಕೊಂಡು ನನ್ನ ಮೆಂಟರ್ಶಿಪ್ಪಿಗೆ ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರು ಫಾಲೋ ಮಾಡ್ಕೊಳ್ಳಿ. ಜಾಯ್ನ್ ಆಗಿರೋರು ನನ್ನ ಜವಾಬ್ದಾರಿ, ಪ್ರಿಂಟ್ ತಗೊಳ್ಳಿ.
ಮತ್ತೆ ಕೆ ಎಸ್ ಬನ್ನಿ ಮ್ಯಾಮ್, ವಿದ್ಯಾಶ್ರೀ ಮ್ಯಾಮ್, ಕೆ ಎಸ್ ಬನ್ನಿ, ತೊಂದರೆ ಇಲ್ಲ. ನೆಕ್ಸ್ಟ್ ಇನ್ನೊಂದು, ಲಾಸ್ಟ್ ಡೇಟ್ ಆದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಅಡ್ಮಿಷನ್ ಅನ್ನ ಕೊಡಲ್ಲ. ಲಾಸ್ಟ್ ಡೇಟ್ ಮುಗಿದ್ಮೇಲೆ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಕೊಡಲ್ಲ. ಲಾಸ್ಟ್ ಡೇಟ್ 4th. ಕ್ಲಿಯರಾ? ಏನೋ ಡೌಟ್ ಇದೆ ಕೇಳಿ. ಲಾಸ್ಟ್ 1 ಮಿನಿಟ್ ನಿಮಗೆ ಟೈಮ್ ಅನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮೆಂಟಾಲಿಟಿ ಕ್ಲಾಸ್ ಶುರು ಆಗುತ್ತೆ. ಏನೋ ಡೌಟ್ ಇದೆಯಾ? ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಬೋತ್ ಕನ್ನಡ ಅಂಡ್ ಇಂಗ್ಲೀಷ್ ಅಲ್ಲಿ ಇರುತ್ತೆ ನೋಡ್ರಿ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಬರೀಬಹುದು. ವಿದ್ಯಾಶ್ರೀ ಮ್ಯಾಮ್, VAO ಟೆಸ್ಟ್ ಕಿಟ್ ಸಿಕ್ಕಿದೆಯಲ್ಲ, ಸಾಕು, ಬೇರೆ ತಗೋಬೇಡಿ. ಆಲ್ರೆಡಿ ನೀವು ತೆಗೆದುಕೊಂಡಿದ್ದೀರಲ್ವ, ಸಾಕು. ನೀವು ಜಸ್ಟ್ ಈಗ ಮೆಂಟರ್ಶಿಪ್ ಮಾತ್ರ ತೆಗೆದುಕೊಳ್ಳಿ. ಕೇಸ್ ಮತ್ತೆ ಟೆಸ್ಟ್ ಕೂಡ ಅಷ್ಟೇ, ನಮ್ಮ ಮೆಂಟರ್ಶಿಪ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕಡಿಮೆ ಮಾಡಿಸಿದೀವಿ. ಮತ್ತೆ ಜಾಸ್ತಿ ಏನಿಲ್ಲ, ಅರೌಂಡ್ ಒಂದು ಎಲ್ಲ ಸೇರಿ KS ಟೆಸ್ಟು ಮತ್ತೆ VAO ಟೆಸ್ಟ್ ಒಂದು 500 ಇರ್ಬೋದು ಅಷ್ಟೇ. ಈಗ ಅದಾದ ನಂತರ ಖಾಲಿ ಆಗುತ್ತೆ. ಥ್ಯಾಂಕ್ ಯು, ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.